ನಾನ್ ನನ್ನ ಮಾತು ಕೇಳಿ, ನಾವು ಕೊಡ್ತಿರೋದಲ್ಲ, ನಮ್ಗೆ ನಾವು ನಿಮ್ಗೆ ಏನ್ ನ್ಯಾಯ ಸಿಗ್ಬೇಕು, ನಮ್ ನ್ಯಾಯ ಸಂಪೂರ್ಣ ನಿಮ್ ಜೊತೆಲಿದ್ದಾವೆ. ನಿಮ್ಮ ಅಣ್ಣನ ತರ ಅನ್ಕೊಳ್ಳಿ, ನಾವೆಲ್ಲರೂ ಬಂದಿದ್ದೇವೆ. ನಮ್ಮ ಬಿಜೆಪಿ ಕಾರ್ಯಕರ್ತರು, ನಮ್ಮ ಶಾಸಕರು ಸೇರಿ ಇದ್ ಮಾಡಿರೋದು ನಿಮ್ಗೆ ದುಡ್ಡಲ್ಲಿ ಅಳಿತಾ ಇಲ್ಲ. ನಾನು ಕೊಡ್ತಿರೋ ದುಡ್ಡಲ್ಲ, ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಕೊಡ್ತಿರ್ತಾರೆ ದುಡ್ಡು. ನಿಮ್ಗೆ ಅವಮಾನ ಮಾಡ್ತಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇನ್ ನಿಮ್ ಪರವಾಗಿ ನಾವ್ ಏನ್ ಹೋರಾಟ ಮಾಡ್ಬೇಕು, ನಾವು ಖಂಡಿತ ಗಟ್ಟಿಯಾಗಿ ಹೋರಾಟ ಮಾಡ್ತೀವಿ. ಖಂಡಿತ ಕಾರ್ಯಕರ್ತರ ಮಾಡೋದು ಬೇಜಾರ್ ಮಾಡ್ಕೊಂಡು ತಂದೆ ಅಲ್ಲಿದ್ದಾರೆ ನೋಡ್ರಿ. 5 ಹೆಣ್ಣು ಮಕ್ಕಳಿಗೆ ನಾವು ಅಲ್ಲಿ ಬರುವಾಗಲೇ ಅಧ್ಯಕ್ಷರು ನಾವು ಮಾತಾಡ್ಕೊಂಡು ಬಂದ್ವಿ. ನೀವು ಹೆಣ್ಣು ಮಕ್ಕಳಲ್ಲ. ನಾನು ಕಾಲ್ ಮಾಡಿದಾಗ ವಿಶ್ವಣ್ಣ ಸ್ವಲ್ಪ ಹಿಂದೆ ತಗೊಳ್ರಿ. ತಕ್ಷಣ ಗಾಂಧಿ ಪೊಲೀಸ್ ಸ್ಟೇಷನ್ ನಾನು ಸರ್ ಈ ಥರ ನಮ್ಮ ತಮ್ಮ ಪೋಸ್ಟ್ ಮಾಡಿದ್ದಾರೆ. ಯಾರು ಇಲ್ಲ, ಮಮ್ಮಿ ಪಪ್ಪನೂ ಆನಂದಿಲ್ಲ ಸರ್, ನಾವು ಇಬ್ಬರೇ ಬರ್ತೀವಿ, ನಮಗೆಲ್ಲ ಆಯ್ತಮ್ಮ ಊಟ ಮಾಡಿ ಒಂದು 10 ನಿಮಿಷ ಸಾಕು ಬರ್ತಾರ ಅಂತ ನಿಮಿಷ ವೇಟ್ ಮಾಡ್ತೀವಿ. ಅಂದ್ರೆ ಸರ್ ನೋಡ್ರಿ ಸರ್ ಟ್ರೈ ಮಾಡಿ, ನಾನು ಆನ್ಲೈನ್ ಅನ್ನ ಸರ್ ಇಲ್ಲೇ ಎಲ್ಲ ಇರ್ಬೋದ್ರಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್. ಆಯ್ತಮ್ಮ ನೀನು ನನ್ನ ವಾಟ್ಸಪ್ ಗ್ರೂಪಿಗೆ ಹಾಕು, ನಾನೆಲ್ಲ ಸ್ಟೇಷನ್ಗೂ ಸರ್ಕ್ಯುಲೇಷನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸರ್ ಒಂದು ಕಾಪಿ ಜೆರಾಕ್ಸ್ ತಗೊಂಡ್ ಬಾ ಹೋಗು ಅಂತಾರೆ ಸರ್. ಆ ಕಾಪಿನ ಒಂದು ಕಾಪಿ ಜೆರಾಕ್ಸ್ ತಗೊಂಡ್ ಬಾ ಹೋಗು ಅಂದ್ರೆ ಸರ್ ಇಲ್ಲೆಲ್ಲ ದೂರ ಹೋಗ್ಲಿಕ್ಕೆ ಆಗಲ್ಲ ಸರ್, ನಿಮ್ಮ ಸ್ಟೇಷನ್ ಒಳಗಿದ್ರು ಕೊಡ್ರಿ ಅಂತಂದೆ. ಇಲ್ಲಿಲ್ಲಮ್ಮ ಅಂತಂದ್ರು. ಸರ್ ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ ಸರ್, ನೋಡ್ರಿ ಸರ್ ಹೋಗ್ಲಿಕ್ಕಾಗಲ್ಲ ಅಂದ್ರೆ ಆಯ್ತಮ್ಮ ಒಳಗೆ ಹೋಗು ಅಂತಂದ್ರು. ಸರ್ ಅವ್ರ ಮೇಲ್ ಐ ಡಿಗೆ ನಾನು ಅದು ಪೋಸ್ಟ್ ಏನು ಮಾಡಿದ್ರಲ್ಲ ಸರ್, ಅವ್ರಿಗೆ ಮೇಲ್ ಐ ಡಿಗೆ PDF ಮಾಡಿ ಹಾಕ್ತಾರೆ ಸರ್. ಪ್ರಿಂಟ್ ತೆಗೆದುಕೊಟ್ರಿ ಸರ್, ಎಲ್ಲರೂ ಓದ್ಕೊಂಡು ಸಿಗ್ತಾರೆ ಸರ್. ಮತ್ತೆ ಏನೂ ಮಾಡಿಲ್ಲ ಸರ್. ಎಷ್ಟು ತಾಸು ಕೂತಿದ್ರು? 3 ತಾಸು. 3 ತಾಸು. 2 ಗಂಟೆಯಿಂದ 4 ಗಂಟೆ ತನಕ ಅಲ್ಲೇ ಕೂತ್ಕೊಂಡಿದ್ದಾರೆ. ಅಧಿಕಾರಿಗೂ ಫೋನ್ ಮಾಡಿದ್ದೆ ಸರ್. ಆಯ್ತಮ್ಮ ನಾನು ನೋಡಿದ್ದೆ, ಅದೆಲ್ಲ ಆನ್ಲೈನ್ ಇದ್ದಿಲ್ಲ ಸರ್, ನೋಡ್ರಿ ಸರ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸರ್, ಅವಾಗ ಲಾಸ್ಟ್ ಲೊಕೇಶನ್ ಹಚ್ಕೊಡ್ರಿ ಸರ್ ಅನ್ನತ್ತೆ. ಇಲ್ಲಮ್ಮ ಅದು ಸ್ವಿಚ್ ಆಫ್ ಇದೆ, ನಾನೇನು ಮಾಡಲಿ, ಅದಕ್ಕೆ ನನಗೇನು ಮಾಡ್ಲಿಕ್ಕಾಗ್ತದಮ್ಮ ತಾಯಿ ಅಂದರು ಸರ್. ಆಮೇಲೆ ಸರ್ ನಾನು ಮತ್ತೆ ಅಂದೆ ಸರ್, ಅದೇ ನೋಟ್ ಮಾಡ್ಕೊಳ್ರಿ ಸರ್ ನನ್ನ ಕಂಪ್ಲೇಂಟು, ನಾನೇನಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ದೂರ ಕೊಡ್ತಾ ಇಲ್ಲ ಸರ್, ನನ್ನ ತಮ್ಮ ಮಿಸ್ಸಿಂಗ್ ಆಗಿದೆ, ಮಿಸ್ಸಿಂಗ್ ಕಂಪ್ಲೇಂಟ್ ಅಷ್ಟೇ ತೊಗೊಳ್ರಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್. ಇಲ್ಲಮ್ಮ ಕೂಡಮ್ಮ ಅಂದೆ ಸರ್. ಮತ್ತೆ ಕಾಲ್ ಮಾಡಿದೆ ಸರ್, ಅವ್ರು ರಿಸೀವ್ ಮಾಡಲಿಲ್ಲ. ನಾನು ಬರ್ತಾ ಇದ್ದೆ ಸರ್ 4:15 ಅವಾಗ ಸರ್ ನನ್ನ ಕಂಪ್ಲೇಂಟ್ನ ತಗೋ ಅಂತಂದೆ ಸರ್. ಹಾಫ್ ಕಂಪ್ಲೇಂಟ್ ಬರ್ಕೊಂಡ್ರಿ ಸರ್. ಹಾಫ್ ಕಂಪ್ಲೇಂಟ್ ಬರ್ಕೊಂಡ ತಕ್ಷಣ ಅವ್ರಿಗೆ ಕಾಲ್ ಬಂದೆ ಸರ್ ಸಿಬ್ಬಂದಿ. ಅದಾದ್ಮೇಲೆ ಅಂತಾರೆ ಸರ್, ನಮ್ಮ ಅಧಿಕಾರಿ ಹೇಳ್ಯಾರ, ನಮ್ಮ ಅಧಿಕಾರಿ ಏನು ಹೇಳ್ತಾರೆ ನಾವು ಅದೇ ಕೇಳಬೇಕಾಗ್ತದ, ನೀವೇನು ಮಾಡಿರಿ, ನಿಮ್ಮ ತಮ್ಮ ಎಲ್ಲಿ ಕೆಲಸ ಮಾಡ್ತಾನೆ ಗುಲ್ಬರ್ಗಾಗ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ರಿ, ಅಥವಾ ನಿಮ್ಮ ಊರಿಗೆ ಅಂದರೆ ನಿಮ್ಮ ಹಳ್ಳಿಗೆ ಯಾವ ಪೊಲೀಸ್ ಸ್ಟೇಷನ್ ಆಗ್ತದೆ ಅಲ್ಲಿಗೆ ಹೋಗಿ ನೋಡಿ. ನಾನು ಅಂದೆ ಸರ್ ಗುಲ್ಬರ್ಗಾಗೆ ಹೋಗ್ಲಕ್ಕನ ಆಗಲ್ಲ ಸರ್, 4 ತಾಸು ಬೇಕು, ಅಷ್ಟು ತನಕ ನಮ್ಮ ತಮ್ಮ ಏನೂ ಮಾಡ್ಕೊಬೋದು ಸರ್. ಸರ್ ಅವ್ರು ಏನು ಹೇಳೋದಂದ್ರೆ ನಾವೇನು ಮಾಡಿರಿ ಸರ್, ಮತ್ತೆ ನಮ್ಮ ಇಬ್ಬರು ಸಿಸ್ಟರಿಗೂ ಕರ್ಕೊಂಡು ಸರ್, ಮರ್ಯಾದನಿಗೂ ಕರ್ಕೊಂಡು ಸರ್ ನಾವು ಧರ್ಮದ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಸರ್. ಅಲ್ಲಿ ಹೋಗ್ಲತ್ತೀವ್ರಿ ಸರ್, ಎಲ್ಲರೂ ಆ ಪೋಸ್ಟ್ ಓದ್ತಾ ಇದ್ದಾರೆ ಸರ್. ಸ್ಟೆಪ್ ಬಿ ಇದಿಲ್ರಿ, ಅವರೇ ಕೇಳತ್ತಾರೆ ಗಾಂಧಿ ಗಂಜ್ ಪೊಲೀಸ್ ಸ್ಟೇಷನ್ ಯಾಕೆ ಬಂದಿರಮ್ಮ ಇಲ್ಲಿಗೆ ಅಂತ ಕೇಳ್ತಾರೆ ಅವರು ಸರ್. ಅದು ಏನೂ ಗೊತ್ತಿಲ್ಲ ನನಗೆ. ನಮ್ಮ ಅಕ್ಕ ಮಾತಾಡ್ದೋಡ್ರಿ, ನಾಳೆ ಕೇಳಿದ್ರೆ ನಮ್ಮ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡ್ಕೊಡಿ, ಅದೇನು ಪೋಸ್ಟ್ ಬಿಟ್ಟ ನನ್ನ ಬಗ್ಗೆ ಕೇಳಿದ್ರಿ ನಾವು. ಮಿಸ್ಸಿಂಗ್ ಆಗನ್ರಿ ಸರ್, ಇನ್ನೂ ಅವನ ಬಗ್ಗೆ ಏನೂ ಗೊತ್ತಾಗಿಲ್ಲ, ಇಲ್ಲೇ ಎಲ್ಲೋ ಅದನ್ರಿ ಸರ್, ಸ್ವಲ್ಪ ಹೆಲ್ಪ್ ಮಾಡಿರಿ, ನಮ್ಮೆಲ್ಲ ಯಾರು ಏನ್ಸಿಲ್ಲ ಸರ್, ಲೊಕೇಶನ್ ಹೇಳ್ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೇವ್ರಿ ಸರ್. ಆಯ್ತಮ್ಮ ನಾನು ನೋಡ್ತೀನಿ ಅಂತಂದ್ರಿ. ಅದಾದ್ಮೇಲೆ ನಮ್ಮ ಅಕ್ಕ ಮಾತಾಡ್ತಾರೆ, ಸ್ವಲ್ಪ ಕಂಪ್ಲೇಂಟ್ ತಗೊಳ್ರಿ ಅಂತ ಮಾತಾಡ್ತಾರೆ. ಕಂಪ್ಲೇಂಟ್ ತಗೋ ಸರ್, ಅದು ಏನೂ ಗೊತ್ತಿಲ್ಲ ಅಂದ್ರೆ ಹೋಗಮ್ಮ, ನೀ ಏನ ಕಾನೂನು ಕಲಿಸ್ತಿ, ಹೋಗಿ ಲೀಗಲ್ ಯಾಕೆ ಬರ್ತಾ ನೋಡ್ರಿ, ಕಂಪ್ಲೇಂಟ್ ತಗೊಳ್ಳಲ್ಲ. ನೀನು ಏನೇ ವಸ್ತು ದೆಹಲಿ ಒಳಗೆ ಕಳೆದ್ರು ನೀನು ದೆಹಲಿ ಒಳಗೆ ಕಂಪ್ಲೇಂಟ್ ಕೊಡಬೇಕು, ನೀವು ಬೆಂಗಳೂರಿನಾಗ ಕಳೆದ್ರು ಬೆಂಗಳೂರೊಳಗೆ ಕಂಪ್ಲೇಂಟ್ ಕೊಡಬೇಕು.
ಇದು ಧನೂರ್ನಲ್ಲಿ ಧನೂರ್ ಪೊಲೀಸ್ ಅವ್ರ ಹೆಸರು ವೈರಾಗ್ಯ ಅಂತ ವಿಶ್ವರಾಧ್ಯ ರೀ. ಅವ್ರಿಗೆ ಸರ್ ಫಸ್ಟ್ ಇದು ತಗೋರವ್ರು ಭಾಳ ರ್ಯಾಶ್ ಆಗಿ ಮಾತಾಡ್ಯಾರ. ಲೇಡೀಸಿಗೆ ಆ ಥರ ಮಾತಾಡ್ಬೇಡ್ರಿ. ನೀನೇನ್ ಮಾಡ್ಕೋತಮ್ಮ ಮಾಡ್ಕೋ ಹೋಗು, ನಾನು ಏನ್ ಕೈ ಮಾಡ್ಯಾರ ಕೈ ಅವ್ರೇ ವಿಶ್ವರಾಧ್ಯ. ಆ ಪೊಲೀಸ್ ಸರ್ ಮತ್ತೆ ಅಲ್ಲಿರೋರು ಹೆಡ್ ಅನ್ನು ಬಂದ್ರಿ ಸರ್, ಅವ್ನು ನೋಡಿದ್ರು ಸರ್, ಓದ್ತಾ ಇದ್ದಾರೆ ಸರ್. ಆ ಪೋಸ್ಟ್ ಇನ್ನೊಬ್ರು ಪೊಲೀಸ್ ಸರ್, PSI ಅವ್ರನ್ನು ಆ ಪೋಸ್ಟ್ ನ ತೋರಿಸ್ಬಿಟ್ಟೆ ಸರ್. ಇದು ನೋಡ್ರಿ ಸರ್ ಪೋಸ್ಟ್ ಈ ತರ ಇದೆ ಸರ್ ಅಂತ ಕೆಳಗ್ ನೋಡ್ ಬಂದಾರ್ರಿ ಸರ್. ಗೆಟ್ಟಿಂಗ್ ಸುಸೈಡ್ ಇನ್ ಡ್ಯಾಮ್ ಅಂತ ಹೇಳಿ ಬರೀತಿರ್ತಾರ್ರಿ ಸರ್. ಗೆಟ್ಟಿಂಗ್ ಸತ್ತ ಆದ್ಮೇಲೆ ಯಾರು ಪೋಸ್ಟ್ ಮಾಡ್ತಾರಮ್ಮ? ಗೆಟ್ಟಿಂಗ್ ಗೊತ್ತಿಲ್ಲ ಸರ್ ಅವ್ರಿಗೆ. PSI ಆಗ್ರಿ ಸರ್, ನಾ ಮಾಡ್ಕೋತಾ ಇದ್ದೀನಿ ಅಂತ ಅರ್ಥ ಸರ್. ಅದ್ರ ಅರ್ಥ ಇದು ಅವನೇ ಬಿಟ್ಟನ, ಅವ್ನ ಹ್ಯಾಂಡ್ ರೈಟಿಂಗ್ ಯಾವ ಸತ್ತಾದ್ಮೇಲೆ ಯಾರು ಬಿಡ್ತಾರಮ್ಮ ಅಂತ ನಗ್ತಾ ಇದ್ದಾರ್ರಿ ಸರ್. ಆಯ್ತಮ್ಮ ಹೋಗ್ ನಾ ಈಗ